ಅವ್ರೇನು ಹೇಳಿದ್ರು ನಮ್ಮ ಚಂದ್ರು ಅದೇ ಥರನೇ. ನನ್ನ ಓಪನಿಂಗು ನಮ್ಮ ಒಂದು ಮೆಮರಿ, ನಾವು ಏನು ಆಟ ಆಡ್ತಾ ಇದ್ದೇವೆ ನಮ್ಮ ವಯಸ್ಸಿನೊಳಗೆ, ಆ ಮೆಮರಿನ ನೆನಪಾಗಿದೆ. ಅದನ್ನು ಇನ್ನೊಂದು ಸ್ವಲ್ಪ ಇನ್ನೂ ಎಕ್ಸ್ಪರ್ಟ್ ಮಾಡಬೇಕಾಗಿತ್ತು. ಅದು ಸ್ವಲ್ಪ ಕಮ್ಮಿ ಆಗಿದೆ. ಅದು ಸ್ವಲ್ಪ ಆಟ ಆಡೋದನ್ನೆಲ್ಲ ಒಂದು ಸ್ವಲ್ಪ ತೋರಿಸಿದ್ರೆ ಜನಗಳಿಗೆ ಇನ್ನೂ ಸ್ವಲ್ಪ ಮನದಟ್ಟಾಗೋದು. ಅದು ಇಷ್ಟ ಆಯಿತು, ಸಿನಿಮಾ ಆಯಿತು. ಅವರು ತಂದೆ ತಾಯಿಗಳಿಗೆ ಯಾವ ಥರ ಗೌರವ ಕೊಡಬೇಕು, ತಮ್ಮ ತಪ್ಪನ್ನು ತಿದ್ಕೊಂಡು ಮುಂದೆ ಯಾವ ಥರ ಬೆಳಿಬೋದು, ಆ ಬೆಳವಣಿಗೆನ ಅವ್ರು ಮಾಡ್ಕೊಂಡೋದ್ರೆ ಮುಂದಿನ ಜನ್ರೇಷನ್ಗೆ, ಈ ಜನ್ರೇಷನ್ಗಿನ ಮುಂದಿನ ಜನ್ರೇಷನ್ನು ತಂದೆ ತಾಯಿಗಳಿಗೆ ಯಾವ ಥರ ಗೌರವ ಕೊಡಬೇಕು, ನಾವು ದುಡಿಮೆನ ಯಾವ ರೀತಿ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ಯಾವ ರೀತಿ ನಿಲ್ಲಬೇಕು ಅನ್ನೋದು ಒಂದು ಅವರಿಗೆ ಬುದ್ಧಿವಾದ ಬರುತ್ತೆ. ಅವರು ತಿಳ್ಕೊಂಡೋದ್ರೆ ಸಿನಿಮಾದೊಳಗೆ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಆದರೆ ಒಳ್ಳೇದನ್ನ ತಗೊಂಡು ಅವ್ರ ಬೆಳವಣಿಗೆನ ಮಾಡ್ಕೊಂಡು ಹೋಗ್ಬೇಕು. ಇದು ನನ್ನ ಒಂದು ಇದು. ತುಂಬ ಚೆನ್ನಾಗಿತ್ತು. ಪರ್ಟಿಕ್ಯುಲರ್ ಆಗಿ ಆಸ್ಪೈರಿಂಗ್ ಡೈರೆಕ್ಟರ್ ಯಾರಾಗಬೇಕು ಅಂದ್ಕೊಳ್ತಾರೋ ಅವರೆಲ್ಲರಿಗೂ ಕೂಡ ಫಾರ್ ಬೆಸ್ಟ್ ಫಿಲ್ಮ್ ಅಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ಹಳೆಯ ನೆನಪು, ಬಾಲ್ಯ ನೆನಪು, ಇದರಲ್ಲಿ ನೆನಪು ಚೆನ್ನಾಗಿದೆ. ಸಿನಿಮಾದ ನಮ್ಮ ಹಳೆ ನೆನಪು ಬಂತು ನಮಗೆ. ಆ ನೆನಪು ಇವತ್ತು ನೆನಪು ಆ ಸ್ನೇಹಿತರಿಗಿಲ್ಲ. ಈಗ ಸ್ನೇಹಗಳು ಕಲಿಬೇಕಿದ್ರಲ್ಲಿ, ಒಳ್ಳೆ ಸ್ನೇಹಿತರು ಬೇಕು. ಅಂಥ ಸ್ನೇಹಿತರು ಇವಾಗಿಲ್ಲ, ಯಾರೋ ಅಪರೂಪಕ್ಕೆ ಒಬ್ರೊಬ್ರು. ಬಾಲ್ಯ ಸ್ನೇಹಿತರುಗಳು ಸಂಬಂಧನೂ ಇಲ್ಲ. ಸೂಪರ್ ಫಿಲಮ್, ಸೂಪರ್ ಆಗಿದೆ. ಸೂಪರ್ ಫಿಲಮ್ ಸರ್. ಸಿನಿಮಾ ತುಂಬ ಸೂಪರ್ ಆಗಿದೆ ಸರ್. ನಮ್ಮ ಬಾಲ್ಯಕ್ಕೆ ನಾವು ಹೋಗಿ ಬಂದಂಗಾಗುತ್ತೆ. ಇನ್ನೊಂದು ಇದ್ರ ಮೂಲಕ ಏನು ಹೇಳ್ತಾರೆ ಡೈರೆಕ್ಟ್ರು ಅಂತಂದರೆ, ದಯವಿಟ್ಟು ನಿಮ್ಮ ಮಕ್ಕಳು ಏನಾದರೂ ಮಾಡೋಕ್ಕೆ ಹೋದರೆ, ಸಾಧನೆ ಮಾಡೋಕ್ಕೆ ಹೋದರೆ ದಯವಿಟ್ಟು ಅಡ್ಡ ಬರೋಕ್ಕೆ ಹೋಗ್ಬೇಡಿ. ಅವರಿಗೆ ನಿಂತು ಆದರೆ ಪ್ರೋತ್ಸಾಹ ಮಾಡಿ. ಯಾಕೆಂದರೆ ಯಾರ್ಯಾರು ಏನೇನಾಗ್ತಾರೆ ಅಂತ ಗೊತ್ತಿಲ್ಲ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಒಂದು ಸೆಕೆಂಡ್ ಬೋರ್ ಆಗಲ್ಲ ಸರ್. ತುಂಬ ಸಾಕಾಗಿದೆ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ ಸರ್. ಥ್ಯಾಂಕ್ ಯು. ಜನಗಳಿಗೆ ಅದೇ ಹೇಳ್ತಿದ್ದೀನಿ ಸರ್, ನಮ್ಮ ಬಾಲ್ಯಕ್ಕೆ ಒಂದು ರೌಂಡ್ ಹೋಗಿ ಬಂದಂಗಾಗುತ್ತೆ ಸರ್. ಅಷ್ಟು ಸಕ್ಕತ್ತಾಗಿದೆ. ಕಾಮಿಡಿ ಟೈಮಿಂಗು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸರ್ ಈ ಸಿನಿಮಾದಲ್ಲಿ. ಜೊತೆಗೆ ಅದೇ ಹೇಳ್ತಾನೆ ಸರ್, ಇನ್ನೊಂದು ನಮ್ಮ ಮಕ್ಕಳು ಏನೇ ಮಾಡೋಕೆ ಹೋದ್ರೂ ಅದಕ್ಕೆ ಸಪೋರ್ಟ್ ಮಾಡಬೇಕು. ಅವ್ರು ನಿಂತು ಪೇರೆಂಟ್ಸ್ ಬೆನ್ನಾಗಿ ನಿಂತು, ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಬೇಕು ಸರ್ ಮಕ್ಕಳಿಗೆ. ಅದೇ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್, ಕೀರ್ತಿ ಸರ್. ಅದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಈ ಸಿನಿಮಾ ನೋಡೋಕ್ಕೆ. ಈ ಸಿನಿಮಾನ ಯಾವುದೇ ಕಣಕ್ಕೂ ಮಿಸ್ ಮಾಡ್ಕೊಳ್ಕೋಬೇಡಿ ಸರ್. ಸೂಪರ್, ಎಕ್ಸಲೆಂಟ್ ಸರ್. ಏನು ಹೇಳಿ, ಎಲ್ಲ ಫೀಲ್ನ ಇಟ್ಟು ಈ ಫಿಲಮ್ ಮಾಡಿದ್ದಾರೆ ಡೈರೆಕ್ಟರ್ ಸರ್. ಡೈರೆಕ್ಟರ್ನ ಸಾಕಾರ ಮಾಡಿದ್ದಾರೆ. ಸೂಪರ್ ಮೂವಿ ಇದು. ಪ್ರತಿಯೊಂದು ಇದು ಲಿರಿಕ್ಸು ಇಷ್ಟ ಆಯಿತು. ಕಣ್ಣಲ್ಲಿ ಫಿಲಮ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆದರೆ ಇನ್ನೊಂದು ಪ್ರತಿಯೊಬ್ಬನಿಗೂ ತನ್ನ ಲೈಫ್ ರಿವೀಲ್ ಆಗುತ್ತೆ, ತನ್ನ ಜೀವನದ ರಿವೀಲ್ ಇದಾಗುತ್ತೆ. ಸೂಪರ್ ಇದೆ ಫಿಲಮ್. ಅದು ಡೈರೆಕ್ಟ್ರಿಗೆ ಏನು ಕಷ್ಟ ಇರುತ್ತೆ ಅನ್ನೋದು ಎತ್ತಿ ಹಿಡಿಯುತ್ತೆ ಈ ಸಿನಿಮಾ. ಡೈರೆಕ್ಟರ್ಗಳಿಗೆ ಎಷ್ಟು ಕಷ್ಟ ಬರುತ್ತೆ, ಅವ್ರು ಏನೇನು ಶ್ರಮ ಪಡ್ತಾರೆ ಅನ್ನೋದು ಈ ಪಿಕ್ಚರಲ್ಲಿ ತಿಳ್ಕೊಬೋದು. ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೀರ್ತಿ ತುಂಬ ಚೆನ್ನಾಗಿ ಡೈರೆಕ್ಷನ್ನು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಳ್ಳೆ ಸಿನಿಮಾ. ಈ ಸಿನಿಮಾ ಸೋಲಕ್ಕೆ ಬಿಡಬಾರ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಳ್ಳೆ ಸೆಂಟಿಮೆಂಟ್ ಸಿನಿಮಾ. ಸ್ನೇಹಕ್ಕೂ ಸಂಬಂಧ ಐತೆ ಮತ್ತು ಸಿನಿಮಾದವ್ರಿಗೂ ಸಂಬಂಧ ಐತೆ. ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬೊಬ್ಬರು ಕೂಡ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಜ್ಞಾಪಿಸ್ಕೋಬೋದು. ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಿನಿಮಾ ನೋಡಬೇಕು. ಬರೀ ಕಾಮಿಡಿ ಅಂತಾರೆ ಮತ್ತು ಆ್ಯಕ್ಷನ್ ಅಂತಾರೆ, ಸೆಂಟಿಮೆಂಟ್ ಸಿನಿಮಾ ನೋಡಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ನಮ್ಮ ಅಚೀವ್ಮೆಂಟ್ ಮಾಡಬೇಕು ಅಂದಾಗ, ಪ್ರತಿಯೊಬ್ಬೊಬ್ಬರು ನಮ್ಮ ಅಚೀವ್ಮೆಂಟ್ ಮಾಡಬೇಕು ಅಂದಾಗ ನಮ್ಮ ಜೊತೆ ಇರೋರು ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋದು ಕಲಿತಾರೆ. ಸಿನಿಮಾ ಎಲ್ಲರೂ ಬಂದು ನೋಡಬೇಕು. ಇದು ನನಗೆ ಏನು ಅನ್ನಿಸ್ತು ಅಂದರೆ, ಒಂದು ಒಳ್ಳೆ ಕಂಟೆಂಟ್. ಆ್ಯಕ್ಚುಲಿ ಹಳೇದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಜನ, ಆಯಿತಾ. ಅದನ್ನು ಏನಕ್ಕೆ ತಂದಿದ್ದಾರೆ ಅಂದರೆ, ಫ್ಲ್ಯಾಶ್ ಬ್ಯಾಕಲ್ಲಿ ಡೈರೆಕ್ಟ್ರು ತುಂಬ ಕಷ್ಟಪಟ್ಟವ್ರೆ. ನಾನು ನೋಡಿದ್ದೀನಿ. ಆ್ಯಸ್ ಅ ಡೈರೆಕ್ಟ್ರು ನಮಗೆ ಫ್ರೆಂಡ್ ಆಗಬೇಕು ಆ್ಯಕ್ಚುಲಿ ಕೀರ್ತಿ ಬ್ರೋ. ಕತೆ, ಚಿತ್ರಕಥೆ, ಡೈರೆಕ್ಷನ್ ಸೂಪರಾಗಿ ಮಾಡಿದ್ದಾರೆ. ಇವತ್ತೇನು ಅಂದೊಂದಿದ್ದ ಕಾಲ ಅಂತ ನೋಡ್ತಾ ಇದ್ದಾರೆ ಜನಗಳು. ಒಂದು ಸಲ ಥಿಯೇಟ್ರಿಗೆ ಬಂದು ಓಕೆ ಎಲ್ಲ ಥರ ಇದೆ ಇದರಲ್ಲಿ. ಲವ್ ಇದೆ, ಎಮೋಷ್ನಲ್ ಇದೆ. ಆ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಹೇಳ್ತೀನಿ, ಆ ಕ್ಲೈಮ್ಯಾಕ್ಸಲ್ಲಿ ಒಂದು 5 ನಿಮಿಷ ನೋಡಿ, ನಿಮಗೆ ಅರ್ಥ ಆಗ್ಬಿಡುತ್ತೆ ಆ ಸೆಂಟಿಮೆಂಟು, ಆಯಿತಾ. ತಾಯಿ ತಂದೆ ಯಾವ ಥರ ಕಷ್ಟಪಡ್ತಾರೆ, ಏನು ಮಾಡ್ತಾರೆ. ಒಬ್ಬ ಡೈರೆಕ್ಟರ್ ಆಗ್ಬೇಕಂದ್ರೆ ಅವ್ನು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಾನೆ ಅನ್ನೋದಕ್ಕೆ ರೀಸನ್ನೇ ಒಂದೊಂದಿತ್ತು ಕಾಲ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಇನಿ ಅಣ್ಣ, ಆಮೇಲೆ ಅದಿತಿ ಪ್ರಭುದೇವ್ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕ್ಯೂಟ್ ಜೋಡಿ. ಆಲ್ ದ ಬೆಸ್ಟ್. ಪಿಕ್ಚರ್ ಮಾತ್ರ ಸೂಪರ್ ಐತಿ, ನಂಬರ್ 1 ಐತಿ ಪಿಕ್ಚರ್. ಆದ್ರೆ ಹಳೆ ಫ್ರೆಂಡ್ಸ್ ಎಲ್ಲ ಜ್ಞಾಪಕ ಬರ್ತಾರೆ. ಈಗ ಹೋಗಿ ಎಲ್ಲರೂ ಮಾತಾಡ್ಸ್ಬೇಕು ಅನ್ಸುತ್ತೆ. ಬೆಂಗಳೂರಾಗ ಅದರ ಮಾರ್ಕೆಟಲ್ಲಿ ಹೋಗ್ತೀನಿ, ಇವತ್ತು ಹುಡುಕೊಂಡು ಹೋಗ್ತೀನಿ. ಈ ಪಿಕ್ಚರ್ಲಿಂದ ಆದ್ರೆ ನೆಮ್ಮದಿ ಆಯಿತು ನೋಡಿದಕ್ಕೂ, ಗ್ಯಾರಂಟಿ. ಸೂಪರ್ ಆಗಿದೆ, ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್
ಒಂದು ಒಳ್ಳೆ ಮೆಸೇಜ್ ಇದೆ. ಏನು ಅಂದರೆ ದೂರದಿಂದ ಊರಿಂದ ಬಿಟ್ಟು ಬಂದಿರ್ತಾರೆ, ಅವ್ರ ಸಾಧನೆ ಏನೋ ಒಂದು ಮಾಡಬೇಕು ಅಂತ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ. ಕಷ್ಟ ಏನೇ ಸಾವಿರಾರು ಬಂದ್ರೂ ಒಂದು ಆತ್ಮಸ್ಥೈರ್ಯ ಇಟ್ಕೊಂಡು ಬದುಕಬೇಕು, ಇದು ಒಂದು ಆತ್ಮಸ್ಥೈರ್ಯವಾಗಿಂದ ನಡಿಬೇಕು, ಏನೇ ಛಲ ಇದ್ದು ಇದು ಮಾಡಬೇಕು ಅಂತ. ಆದರೆ ದೂರದಿಂದ ಬಂದಿರ್ತಾರೆ, ಅಪ್ಪ ಅಮ್ಮನ್ನ ನೋಡ್ಕೊಂಡು ಬಿಟ್ಟು ಬಂದಿರ್ತಾರೆ, ಆ ನೋವು ಕಷ್ಟಗಳು ಸಹಿಸ್ಕೊಂಡು ಅದು ತುಂಬ ಕಷ್ಟ ಇದೆ ಅಂತ ಹೇಳ್ತೀನಿ. ಎಮೋಷ್ನಲ್ ಅದೇ ಅಪ್ಪ ಅಮ್ಮಂಗೆ ಏನು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಮೂವಿಲಿದೆ. ಆ ಸಾಧನೆ ಮಾಡೋಕ್ಕೆ ಎಷ್ಟೊಂದು ಜನ ಬಂದಿರ್ತೀವಿ, ಆ ಸಾಧನೆ ಮಾಡ್ತೀವೋ ಇಲ್ವೋ ಅನ್ನೋದು ಇರಲ್ಲ. ಸುಮ್ಮನೆ ಏನು ಬೇಕಾದ್ರೂ ಸಾಧನೆ ಮಾಡ್ತೀವಿ ಅಂತ ಬಂದಿರ್ತೀವಿ, ಅದು ಆಗಲ್ಲ. ಎಮೋಷ್ನಲ್ ಇದೆ.